ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಧನುಸ್ಸು ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ. ವೀಕ್ಷಕರೇ, ಧನುಸ್ಸು ರಾಶಿಯಲ್ಲಿ ಗ್ರಹಗತಿಗಳು ಅತಿ ಹೆಚ್ಚಾಗಿ ಬದಲಾವಣೆಗಳಾಗುತ್ತೆ. ಅದೇ ರೀತಿಯಲ್ಲಿ ಸಹ ಅವರಿಗೆ ರವಿ ಸಪ್ತಮದಲ್ಲಿ ಸ್ಥಾನದಲ್ಲಿ ಇರ್ತಾನೆ. ಅದೇ ರೀತಿಯಲ್ಲಿ ಸಹ ಅವರಿಗೆ ಅಷ್ಟಮದಿಂದ ಶುಕ್ರ ಪ್ರಾರಂಭ ಆಗ್ತಾನೆ. ಇವೆಲ್ಲವೂ ಸಹ ಆಗಸ್ಟ್ ತಿಂಗಳಲ್ಲಿ ಬದಲಾವಣೆಗಳು ಧನುಸ್ಸು ರಾಶಿಯಲ್ಲಿ ಕೂಡ ಬರುತ್ತೆ. ಯಾವಾಗಿಂದ ಬದಲಾವಣೆ ಆಗುತ್ತೆ, ಯಾವಾಗಿಂದ ಏನೇನು ಫಲಗಳು ಸಿಗುತ್ತೆ, ಯಾವ್ಯಾವ ತೊಂದರೆಗಳನ್ನು ಅವನು ಅನುಭವಿಸ್ಬೇಕಾಗುತ್ತೆ, ಇಲ್ಲ ಯಾವುದಾದ್ರಿಂದ ಮುಕ್ತಿಗಳನ್ನು ಪಡಬೇಕಾಗುತ್ತೆ ಅಂತಂದರೆ ವೀಕ್ಷಕರೇ, ಯಾವಾಗ ಅಮಾವಾಸ್ಯೆ ಆದ ನಂತರ ಅವರಿಗೆ ರವಿ ಸಪ್ತಮ ಅಂದರೆ ಚಂದ್ರಕಲೆಯಲ್ಲಿರುವ ವ್ಯಕ್ತಿ, ಚಂಚಲತೆ ಇರುವ ವ್ಯಕ್ತಿ ಬಿಡುಗಡೆ ಆಗ್ತಾನೆ ಆಯ್ತಲ್ಲ. ಯಾಕಂದರೆ ರವಿ ಸಪ್ತಮ ಸ್ಥಾನದಿಂದ ಅವನಿಗೆ ಬಿಡುಗಡೆ ಸಿಗುತ್ತೆ. ಅಂತಂದರೆ ಎಲ್ಲ ಕಾರ್ಯಗಳಿಗೂ ಭರವಸೆ ಸಿಗುತ್ತೆ. ನಾನು ಮಾಡಬಲ್ಲೆ, ನಾನು ನಡಿಬಲ್ಲೆ, ನಾನು ಕೆಲಸಗಳನ್ನು ಮಾಡಬಲ್ಲೆ, ಈ ಕೆಲಸಕ್ಕೆ ನಾನೇ ಯೋಗ್ಯವಾದ ವ್ಯಕ್ತಿ ಅಂತ ಹೇಳಿ ಅವನ ಮನಸ್ಥಿತಿಗೆ ಅವನಿಗೆ ಭರವಸೆಗಳನ್ನು ಬರುತ್ತೆ. ಯಾಕಂದರೆ ಎಂಥ ಕೆಲಸ ಮಾಡಬಲ್ಲೆ ಅಂತೇಳಿ ಅವನಿಗೆ ಸೃಷ್ಟಿಗಳನ್ನು ವೃದ್ಧಿ ಆಗುತ್ತೆ ಆಯ್ತಲ್ಲ. ಅವನಿಗೆ ಸಹ ದೂರದ ಪ್ರಯಾಣ ಯೋಗಗಳ ಪ್ರಾರಂಭ. ಯಾಕಂದರೆ ಇಲ್ಲಿವರೆಗೂ ಅವನು ಯಾವ ಕೆಲಸಕ್ಕೆ ಹೋಗಬೇಕು, ಯಾವ ವಿದೇಶಕ್ಕೆ ಹೋಗಬೇಕು, ಎಲ್ಲ ಯಾವುದಾರ ಒಂದು ಕಾರ್ಯಗಳಿಗೆ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು ಅಂದ್ರೂ ಉದ್ಯೋಗದ ಮೇಲೆ, ಆರ್ಥಿಕ ವಿಚಾರದ ವಿಷಯದಲ್ಲಿ ಅವನಿಗೆ ಪ್ರವಾಸ ಯೋಗ ಇರೋದಿಲ್ಲ. ಆದರೆ ಇಲ್ಲಿವರೆಗೂ ಇವಾಗ ಆಗಸ್ಟ್ ತಿಂಗಳಲ್ಲಿ ದೂರದ ಪ್ರಯಾಣದ ಯೋಗ ಪ್ರಾಪ್ತಿ ಆಗುತ್ತೆ ವೀಕ್ಷಕರೇ. ಯಾಕಂದರೆ ಧನುಸ್ಸು ರಾಶಿಯಲ್ಲಿ ಈ ರೀತಿಯಲ್ಲಿ ಇರೋದ್ರಿಂದ ಅವನಿಗೆ ಅವರ ಕುಟುಂಬದಲ್ಲೂ ಸಹ ಅವನ ಯೋಗದಲ್ಲಿ, ಅವನ ಕೈಗಳದಿಂದ, ಅವನ ಕೈಯಾರೆ ಅವನಿಗೆ ಮಂಗಳಕರ ಯೋಗ ಪ್ರಾರಂಭ ಆಗುತ್ತೆ. ಯಾಕಂದರೆ ಅವನಿಗೆ ಈಗ ಧನುಸ್ಸು ರಾಶಿಯವ್ರಿಗೆ ಮಾಂಗಲ್ಯದ ಯೋಗ ಇರ್ಬೋದು, ಅಥವಾ ಅವನು ಅವರ ಅಣ್ಣನ ತಮ್ಮಂದಿರಿಗೋ ಇಲ್ಲ ತಂಗಿದಿರಿಗೋ ಅಕ್ಕದಿರಿಗೋ ಅವ್ರಿಗೆ ಮಾಂಗಲ್ಯ ಯೋಗ ವಿಚಾರಗಳನ್ನು ನಡೆಸ್ಬೋದು. ಅವ್ರ ಮನೆಯಲ್ಲಿ ಅವರಿಗೆ ಮಂಗಳಕರ ಯೋಗ ಪ್ರಾಪ್ತಿ ಆಗುತ್ತೆ. ಅದು ಶುಭ ಕಾರ್ಯ ಪ್ರಾಪ್ತಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ಆರ್ಥಿಕದಿಂದ ತೊಂದರೆ ನಿವಾರಣೆ ಆಗುತ್ತೆ. ಯಾಕಂದರೆ ನಾನು ಹೇಳಿದೆ, ಶುಕ್ರ ಯಾವಾಗಲೂ ಸಹ ಅವನಿಗೆ ಲಕ್ಷ್ಮೀ ಪ್ರಾಪ್ತಿಗಳನ್ನು ಕೊಡ್ತಾನೆ. ಅಂಥದ್ರಲ್ಲಿ ಶುಕ್ರ ಯಾವತ್ತೂ ನೀಚನಾಗಿದ್ದಾಗ ಮಾತ್ರ ನಷ್ಟಗಳನ್ನು ಕೊಡ್ತಾನೋ ಸಹ ಫಲವೃದ್ಧಿ ಇದ್ದಾಗ, ಇದು ಧನುಸ್ಸು ರಾಶಿಯವರಿಗೆ ಫಲವೃದ್ಧಿ ಇರೋದ್ರಿಂದ ಅವನಿಗೆ ಆರ್ಥಿಕದಿಂದ ಸಂಕಷ್ಟದಿಂದ ಮುಕ್ತಿಗಳನ್ನು ಆಗ್ತಾನೆ. ಆದರೆ ವ್ಯವಹಾರದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಯಾಕಂದರೆ ಹಿಂದೆ ಮಾಡಿರುವ ಕರ್ಮದಿಂದ ಹಾಗೂ ಹಿಂದೆ ಆಗಿರುವ ಗ್ರಹಗತಿಗಳಿಂದ ಅವನಿಗೆ ಆರ್ಥಿಕದಿಂದ ಒದ್ದಾಟದಲ್ಲಿ ಇರ್ತಾನೆ. ಯಾರ ಸಹಾಯ ಅನ್ನೋದು ಬರೋದಿಲ್ಲ. ಅವನಿಗೆ ಸ್ನೇಹಿತರಾಗಿರ್ಬೋದು, ಸ್ನೇಹಿತರು ಸಹ ಅವನು ಯಾರ ಸ್ನೇಹಿತರ ಮೇಲೆ ನಂಬಿಕೊಂಡು ಕೆಲಸಗಳ ವ್ಯವಹಾರಗಳನ್ನು ಮಾಡ್ತಾರೋ ಅವರಿಗಿಂದಲೇ ನಷ್ಟಗಳನ್ನು ಅನುಭವಿಸ್ಬೋದು. ಬಂಧುಗಳ ಸಹಾಯ ಅನ್ನೋದು ಇರೋದಿಲ್ಲ. ಸ್ವಇಚ್ಛೆ ಸಹಬುದ್ಧಿ ಆ ಧನುಸ್ಸು ರಾಶಿಯವರಿಗೆ ಬರುತ್ತೆ. ಈ ರೀತಿಯಲ್ಲಿ ಇರೋದ್ರಿಂದ ಆ ಧನುಸ್ಸು ರಾಶಿಯವರಿಗೆ ಸ್ವಂತ ಬುದ್ಧಿಯಿಂದಲೇ ಜೀವನಗಳನ್ನು ಮಾಡಬೇಕು ಸಹ ಇವರಿಗೆ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ, ಪಾರ್ಟ್ನರ್ಶಿಪ್ ಕೆಲಸಗಳಿಗೆ, ಪಾರ್ಟ್ನರ್ಶಿಪ್ ಕಂಪ್ನಿಗಳಿಗೆ ಇವರಿಗೆ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಧನುಸ್ಸು ರಾಶಿಯವರು ಸ್ವಲ್ಪ ಶುಕ್ರನ ಅನುಗ್ರಹದಿಂದ ಸ್ವಲ್ಪ ಒತ್ತಡ ಇರುತ್ತೆ, ಭಯ ಪಡಬೇಡಿ. ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಗುತ್ತೆ. ಈ ಒಂದು ಒಳ್ಳೆಯ ಫಲಕ್ಕೋಸ್ಕರ ನೀವು ಗಣಪತಿಯನ್ನು ಆರಾಧನೆಗಳನ್ನು ಮಾಡಿ, ವಿಘ್ನೇಶ್ವರನ್ನ ನೀವು ಗರಿಕೆ ಸಮಾಪ್ತಿ ಮಾಡಿ, ನಿಮ್ಮ ಕೈಲಿ ಆದಷ್ಟು ಸೇವೆಗಳನ್ನು ಮಾಡಿ, ಖಂಡಿತ ನಿಮಗೆ ಫಲವೃದ್ಧಿ ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.